ಮಹಿಳಾ ಮೀಸಲಿಗೆ ಸೋಲು, ಕ್ಷೇತ್ರ ಮರು ವಿಂಗಡಣೆಗೂ ಬ್ರೇಕ್. ಕೇಂದ್ರ ಸರ್ಕಾರದ ಕನಸು ಭಗ್ನ, ವಿಪಕ್ಷಗಳ ಸಂಭ್ರಮ ಹೇಗಿತ್ತು? ಪರ ವಿರೋಧ ಬಿದ್ದಂತ ಮತಗಳೆಷ್ಟು? ಮೋದಿ ಅಮಿತ್ ಶಾ ಏನಂದ್ರು? ಇದು ನಾರಿ ಶಕ್ತಿಗೆ ಸೋಲಾಗಿರುವಂತ ಸುದ್ದಿ. ಒಂದು ವಿಶೇಷ ಸಂಸತ್ ಅಧಿವೇಶನ ಕರೀತಾರೆ. ನಾರಿ ಶಕ್ತಿ ಮಸೂದೆ ಪಾಸ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನ ಮಾಡುತ್ತೆ. ಆದರೆ ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿದೆ. ಎನ್ಡಿಎ ಇಂಡಿ ಕೂಟದ ಮಧ್ಯೆ ಈ ವಿಷಯವಾಗಿ ವಾಕ್ಸಮರ ನಡೀತಾಲೇ ಇತ್ತು ಫ್ರಮ್ ದ ಡೇ ಒನ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಈ ಮಸೂದೆ ಸೋಲನ್ನ ಕಾಣುತ್ತಾ ಇದ್ದಂಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನೂ ಕೂಡ ಮಾಡಿದೆ. ಇನ್ನು ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮಾಡ್ತಿರುವಂತ ಆರೋಪಕ್ಕೆ ಕಾಂಗ್ರೆಸ್ನವರು ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಮಹಿಳಾ ಬಿಲ್ ಹೆಸರಲ್ಲಿ ಷಡ್ಯಂತ್ರವನ್ನ ಮಾಡೋಕೆ ಕೇಂದ್ರ ಸರ್ಕಾರ ಹೊರಟಿತ್ತು ಅಂತ ಹೇಳಿ ವಿಪಕ್ಷದವರು ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಮೂರನೇ ಎರಡರಷ್ಟು ಮತ ಪಡೆಯೋದಕ್ಕೆ ವಿಧೇಯಕ ವಿಫಲವಾಗಿದೆ. 54 ಮತಗಳಿಂದ ನಾರಿ ಶಕ್ತಿ ವಿಧೇಯಕಕ್ಕೆ ಸೋಲು ಸಿಕ್ಕಿದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲು ಹಿನ್ನೆಲೆಯಲ್ಲಿ ಉಳಿದ 2 ಮಸೂದೆಯನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅಂದ್ಕೊಂಡಿತ್ತು. ಆದರೆ ಅದನ್ನ ಮಂಡನೆ ಮಾಡಲಿಲ್ಲ. ಸದ್ಯಕ್ಕೆ ಆ ಮಸೂದೆಗಳಿಗೆ ಬ್ರೇಕ್ ಅನ್ನ ಹಾಕಿದೆ. ಇಲ್ಲಿ ಚುನಾವಣೆ ದೃಷ್ಟಿಯಿಂದ ಈ ಭೂಪಟವನ್ನೇ ಬದಲು ಮಾಡಕ್ಕೆ ಹೊರಟಿದೆ, ನಕ್ಷೆಯನ್ನ ಬದಲು ಮಾಡಕ್ಕೆ ಹೊರಟಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ಆದ್ರೆ ಮಹಿಳೆಯರ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಗೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇದರ ಹಿಂದೆ ಇರುವಂತ ಅಜೆಂಡಾಗಳು ಏನು? ನಿಜಕ್ಕೂ ಕೇಂದ್ರ ಸರ್ಕಾರ ಮಸೂದೆ ತರೋ ಮುಖೇನ ಮಹಿಳಾ ಸಬಲೀಕರಣಕ್ಕೆ ಒಂದು ಮನಸ್ಸನ್ನ ಮಾಡಿತ್ತಾ, ಅಥವಾ ಈ ಮಹಿಳಾ ಮಸೂದೆ ಹೆಸರಲ್ಲಿ ಪದೇ ಪದೇ ರಾಜಕೀಯ ಆಗ್ತಾ ಇದೆಯಾ ಅನ್ನೋ ಕುರಿತಂತೆನೂ ಚರ್ಚೆಗಳಾಗ್ತಾ ಇದೆ. ಇನ್ನು ನಾರಿ ಶಕ್ತಿ ಬಿಲ್ಗೆ ಸೋಲಾಗಿದ್ದು ಈ ಸಂಬಂಧ ಇಂಡಿಯಾ ಕೂಟ ಹಾಗೆಯೇ ಎನ್ಡಿಎ ನಡುವೆ ವಾಕ್ಸಮರ ಹೇಗಿತ್ತು ನೋಡೋಣ. Entire country has witnessed who is pro-woman reservation, 33%, and who is against. This has been completely proved beyond doubt. Congress party, throughout, from last almost 4 decades, Congress and India alliance, they have opposed it. It is an historic opportunity country has lost because of the Congress party. Congress party, Rahul Gandhi, who is an immature, part-time, non-serious politician, he has spoiled the opportunity, and people will teach them lesson. Elections which are due now. पर अटैक था, संविधान पर आक्रमण था, और इसको हमने हरा दिया है, तो अच्छी बात है। सर, जो सरकार कह रही है कि महिलाओं का विरोध किया, बात की आपके पर नहीं, हमने क्लियरली बोला है कि ये महिला बिल नहीं है। ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ये हमने रोक दिया है। और मैं अभी कह रहा हूं, प्रधानमंत्री से कह रहा हूं, अगर आप महिला बिल चाहते हैं, 2023 का महिला बिल निकालिए, उसका इम्प्लीमेंटेशन आज से करिए, और पूरा का पूरा ऑपोजिशन 100% आपको समर्थन देगा, और महिला बिल हम इमीडिएट इम्प्लीमेंटेशन करा देंगे। देश के लोकतंत्र की बात थी, ये देश की अखंडता की बात थी। हम कभी इससे सहमत नहीं हो सकते कि आप इस महिला आरक्षण को इस तरह से परसीमन से जोड़ें कि वो पुरानी जनगणना पर चले, जिसमें ओबीसी शामिल भी नहीं है। तो ये मुमकिन ही नहीं था कि ये बिल पारित हो, और मेरे ख्याल से हमारे देश के लोकतंत्र के लिए, हमारे देश की अखंडता के लिए ये एक बहुत बड़ी जीत। महिला को अपमान करने का काम आज पार्लियामेंट का अंदर इंडिया अलायंस ने किया है। ये पूरा देश में महिला एक लक्ष्य रखे थे पार्लियामेंट के ऊपर। आज महिला का रिजर्वेशन बिल पास होगा, उसको फेल करने का, हराने का काम इंडिया अलायंस ने किया। इसको हम विरोध कर रहे हैं। इंडिया अलायंस को हम हर जगह में रोक लगाएंगे, उसको सड़क सड़क में हम विरोध करेंगे। ಈ ಬಗ್ಗೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದೀವಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಬಿಜೆಪಿ ವಕ್ತಾರೆ ಆಗಿರುವಂತ ಲಕ್ಷ್ಮಿ ಅಶ್ವಿನಿಗೌಡ, ವೆಲ್ಕಮ್. ಹಾಗೇನೆ ಕಾಂಗ್ರೆಸ್ನ ವಕ್ತಾರೆ ಆಗಿರುವಂತ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಭವ್ಯ. ಲಕ್ಷ್ಮಿ ಅಶ್ವಿನಿಗೌಡ ಅವರೇ, ನಿಮ್ಮಿಂದನೇ ಶುರು ಮಾಡೋದಾದ್ರೆ, ಈಗ ಐತಿಹಾಸಿಕ ದಿನ ಆದ್ರೆ
ವಿಪಕ್ಷಗಳಿಂದ ಅದರಲ್ಲೂ ಕಾಂಗ್ರೆಸ್ ಇಂದ ಸೋಲಾಯ್ತು ಮಹಿಳಾ ಮೀಸಲಾತಿ ಮಸೂದೆಗೆ ಅಂತ ಹೇಳಿ ಆರೋಪಗಳು ಏನ್ ಕೇಳಿ ಬಂದಿತ್ತು. 30 ವರ್ಷಗಳಿಂದ ಈ ಬಗ್ಗೆ ದನಿಯಂತೂ ಎತ್ತುತ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಬಿಲ್ ಅಂತೇಳಿ ಆಗ್ತಾ ಇಲ್ಲ ಅಥವಾ ಕಾಯ್ದೆ ರೂಪವನ್ನ ಅದು ಪಡ್ಕೊಳ್ತಾ ಇಲ್ಲ. ಈಗ ಈ ಮಹಿಳಾ ಮೀಸಲಾತಿ ಅನ್ನೋ ವಿಷಯ ಎರಡೂ ರಾಜಕೀಯ ಪಕ್ಷಗಳಿಗೆ, ಪ್ರಮುಖ ಪಕ್ಷಗಳಿಗೆ ಒಂಥರ ಟ್ರಂಪ್ ಕಾರ್ಡ್ ಆಗಿದೆಯಾ, ಅಸ್ತ್ರವಾಗಿದೆಯಾ ಚುನಾವಣೆ ದೃಷ್ಟಿಯಿಂದ? ಮೊದಲನೇದಾಗಿ ನಾವು ಮಹಿಳಾ ಮೀಸಲಾತಿ ವಿಷಯನ ಟ್ರಂಪ್ ಕಾರ್ಡ್ ಅಂತ ಬಳಸ್ಕೊಂಡೇ ಇಲ್ಲ, ಅಂದ್ಕೊಂಡೇ ಇಲ್ಲ. ಯಾಕಂತಂದ್ರೆ ಮೋದಿ ಅವರು ಕಾಣ್ತಾ ಇರುವಂತಹ ಸಂಕಲ್ಪ ತೊಟ್ಟಿರುವಂತಹ ವಿಕಸಿತ ಭಾರತ 2047ರವರೆಗೆ ನಾವು ಸದೃಢ ರಾಷ್ಟ್ರವಾಗಬೇಕು, ಇಡೀ ಜಗತ್ತಿನಲ್ಲೇ ಆರ್ಥಿಕವಾಗಿ ನಂಬರ್ 1 ರಾಷ್ಟ್ರ ಆಗ್ಬೇಕು. ಈ ಒಂದು ವಿಕಸಿತ ಭಾರತಕ್ಕೆ ಮಹಿಳೆಯ ಪಾಲು 50% ಇರುವ ಮಹಿಳೆಯರ ಪಾಲು ಅಗಾಧವಾಗಿದೆ. ಆಕೆಯ ಒಂದು ಕಾಂಟ್ರಿಬ್ಯೂಷನ್, ರಾಜಕೀಯ ಸಬಲೀಕರಣ ಇದಕ್ಕೆ ಒತ್ತಾಸೆಯಾಗಿ ನಿಲ್ಲುತ್ತೆ, ಅಡಿಪಾಯವಾಗಿ ನಿಲ್ಲುತ್ತೆ ಅನ್ನುವಂತಹ ದೇಶ ಮೊದಲು ಎನ್ನುವ ಭಾವನೆಯಿಂದ ದೇಶದ 50% ಇರುವ ಮಹಿಳೆಯರಿಗೆ ಸುರಕ್ಷತೆ ಹಾಗೂ ರಾಜಕೀಯ ಸಬಲೀಕರಣವನ್ನ ನೀಡುವಂತಹ ಕೇವಲ ಮಹಿಳೆಯರು ಮತ ಬ್ಯಾಂಕ್ಗಳಲ್ಲ, ಕೇವಲ ಫಲಾನುಭವಿಗಳಲ್ಲ, ಆಕೆ ಪ್ರಾಕ್ಸಿ ರೆಪ್ರೆಸೆಂಟೇಷನ್ ಇಂದ ಪಾಲಿಸಿ ರೆಪ್ರೆಸೆಂಟೇಷನ್ ವರೆಗೆ ದೇಶದ ಲೋಕಸಭೆ ವಿಧಾನಸಭೆಗಳಲ್ಲಿ ಆಕೆಯ ಪಾಲಿಸಿ ಫಾರ್ಮ್ಯುಲೇಷನ್ ಮತ್ತು ಇಂಪ್ಲಿಮೆಂಟೇಷನ್ ಅಲ್ಲೂ ಆಕೆಯ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಮಾಡಿದಂತಹ ಮಹಿಳಾ ಮೀಸಲಾತಿ ಬಿಲ್. ಆದರೆ ಅನ್ಫಾರ್ಚುನೇಟ್ಲಿ ಈ ಕಾಂಗ್ರೆಸ್ ಸರ್ಕಾರದ ಇಂಡಿ ಒಕ್ಕೂಟ ಏನಿದೆ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಇಂಡಿ ಒಕ್ಕೂಟ ಏನಿದೆ, ಅದು ಐತಿಹಾಸಿಕ ವಂಚನೆಯನ್ನ ದೇಶದ 50% ಮಹಿಳೆಯರಿಗೆ ಎಸಗಿದೆ. ಅವರ ಇಬ್ಬಂದಿ ವ್ಯಕ್ತಿತ್ವವನ್ನ, ಇಬ್ಬಂದಿ ನೋಟವನ್ನ ಬೀರಿದೆ. ಯಾಕಂತಂದ್ರೆ ಒಳಗಡೆ ಒಂದು ಮಾತಾಡ್ತಾರೆ, ಸದನದ ಆಚೆ ಒಂದು ಮಾತಾಡ್ತಾರೆ. ಸದನದ ಆಚೆ ನಿಂತು ನಾವು ಮಹಿಳಾ ಮೀಸಲಾತಿ ಬಿಲ್ಗೆ ಪ್ರೋತ್ಸಾಹ ಕೊಡ್ತೇವೆ, ಸಹಕಾರ ನೀಡ್ತೇವೆ ಅಂತ ಹೇಳ್ತಾರೆ. ಸದನದ ಒಳಗಡೆ ಇಲ್ಲ ಸಲ್ಲದ ಆರೋಪಗಳನ್ನ ತಿಳಿಸಿ ದಕ್ಷಿಣ ಭಾರತದ ಒಂದು ಟ್ರಂಪ್ ಕಾರ್ಡ್, ಅದು ಕೂಡ ಫಾಲ್ಸ್ ನ್ಯಾರೇಟಿವ್, ಅದನ್ನು ಉಪಯೋಗಿಸಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲನ್ನುಂಟು ಮಾಡ್ತಿದ್ದಾರೆ. ದೇಶದ ಜನತೆ, ದೇಶದ ಮಹಿಳೆಯರನ್ನ ಲಕ್ಷ್ಮಿ ಅವರೇ, ನೀವು ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿದೆ ಅಂದ್ರೆ ಕ್ಲಾರಿಟಿ ಇಲ್ಲ. ಭವ್ಯ ಹತ್ರ ಮಾತಾಡ್ಕೊಂಡು ಮತ್ತೆ ನಿಮ್ಮ ಹತ್ರ ನಾನು ಆಮೇಲೆ ಬರ್ತೀನಿ. ಭವ್ಯ ನರಸಿಂಹಮೂರ್ತಿ ಅವರೇ, ಈಗ ವಿರೋಧ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಏನು, ಅಥವಾ ವಿರೋಧ ಮಾಡಬೇಕು ಅದೇ ನಮ್ಮ ಅಜೆಂಡಾ ಅಂತ ಮಾಡಿರೋದ? ನಿಮ್ಗೆ ತಿಳಿದಿರೋ ಹಾಗೆ 2023ರಲ್ಲಿ ಇದೇ ಬಿಲ್ ಪಾಸ್ ಆಗಿದೆ. ಪ್ರತಿಯೊಂದು ಬರೀ 2 ವೋಟ್ ವಿರುದ್ಧ ಇದ್ದಿದ್ದು ಅಲ್ವಾ? ಪ್ರತಿಯೊಂದು ಅಪೋಸಿಷನ್ ಅವರು ನಾವು ಸೇರಿ ಪಾಸ್ ಮಾಡ್ಬಿಟ್ಟಿದ್ವಿ. ಬಿಲ್ ಪಾಸ್ ಆಗ್ಬಿಟ್ಟಿತ್ತು. ಅದ್ರ ಪ್ರಕಾರ ಬಿಲ್ ಪ್ರಕಾರ ಏನಿತ್ತು, ಸೆನ್ಸಸ್ ನಡೆದು ಡಿಲಿಮಿಟೇಷನ್ ನಡೆದಿದ್ರೆ 2028-29ಕ್ಕೆ ಈ ಬಿಲ್ ಜಾರಿ ಬಂದ್ಬಿಡ್ತಿತ್ತು. ಬಟ್ ಸಡನ್ ಆಗಿ ಏನಾಗೋಯ್ತು, ಬಿಜೆಪಿಗೆ ಈಗ ರಾಜ್ಯಗಳ ಚುನಾವಣೆಗಳು ಬಂತು. ಅಸ್ಸಾಮು ಮಿಕ್ಕ ರಾಜ್ಯಗಳದೆಲ್ಲ ಮುಗ್ದೋಯ್ತು. ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಉಳಿದಿದೆ. ಇಲ್ಲಿ ಈ 2 ರಾಜ್ಯಗಳ ಕಷ್ಟ ಬಿಜೆಪಿಗೆ ಗೊತ್ತು. ಮಧ್ಯದಲ್ಲಿ ಏನಾಯ್ತು, ಸಡನ್ ಆಗಿ ಅವ್ರು ಬಂದು 3 ದಿನ ಸ್ಪೆಷಲ್ ಸೆಷನ್ ಅಂತ ಕರೀತಾರೆ. ಯಾಕೆ? ಇನ್ನ ಎಲೆಕ್ಷನ್ ಮುಗ್ದಿಲ್ಲ. ಅವಾಗ ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ, ಸ್ಪೆಷಲ್ ಸೆಷನ್ ಯಾಕೆ ಮಾಡ್ತಿದೀರಿ? ವಿಮೆನ್ ರಿಸರ್ವೇಶನ್ ಬಿಲ್ ನ ಈಗ ಮುಂಚೆ ಪಾಸ್ ಆಗಿರೋ ಬಿಲ್ ನ ಚೇಂಜ್ ಮಾಡ್ಬೇಕು ಅಂತಿದ್ದೀರಾ? ಹಾಗೇನಾದ್ರು ಮಾಡ್ಬೇಕು ಅಂತಿದ್ರು ಎಲೆಕ್ಷನ್ ಮುಗಿಲಿ ಏಪ್ರಿಲ್ 29ಕ್ಕೆ, ನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ, ಒಂದು ಒಳ್ಳೆ ಟರ್ಮ್ಸ್ ಬಂದು ಇದು ಬಹಳ ಮುಖ್ಯವಾದ ಬಿಲ್ಲು, ನಾವು ಪಾಸ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಇಲ್ಲ, ಬಿಜೆಪಿ ಅವ್ರು ಏನ್ ಮಾಡ್ತಾರೆ, ಅದು ಎಲ್ಲಿಂದ ಬಂದಂತಹ ಆದೇಶನೋ ಗೊತ್ತಿಲ್ಲ, ನಾಗ್ಪುರದಿಂದ ಬಂದಿರ್ಬೋದು, RSS ಹೆಡ್ ಕ್ವಾರ್ಟರ್ಸ್ ನಿಂದ ಸಡನ್ ಆಗಿ. ಯಾಕೆ ಅಂದ್ರೆ ಈಗ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತಾದ್ರೂ ಬಿಜೆಪಿ ಬಹುಮತದಲ್ಲಿ ಬಂದಿದ್ಯಾ? ಇಲ್ಲ. ತಮಿಳ್ನಾಡು ಬಂದಿದ್ಯಾ? ಇಲ್ಲ. ತೆಲಂಗಾಣ ಬಂದಿದ್ಯಾ? ಇಲ್ಲ. ಆಂಧ್ರ ಬಂದಿದ್ಯಾ? ಇಲ್ಲ. ಕೇರಳ ಬಂದಿದ್ಯಾ? ಇಲ್ಲ. ವೆಸ್ಟ್ ಬೆಂಗಾಲ್ ಬಂದಿದ್ಯಾ? ಎಲ್ಲೂ ಬಿಜೆಪಿ ಇಲ್ಲ. ಬಿಜೆಪಿ ಬಹುಮತದಲ್ಲಿ ಬಂದಿರುವಂತ ರಾಜ್ಯಗಳು ಯಾವುದು? ಉತ್ತರ ಪ್ರದೇಶ, ಹೌದಾ? ಇಂತಹ ಹಿಂದಿ ಬೆಲ್ಟ್ ಏನಿದೆ ಅಲ್ಲಿ ಬರುತ್ತೆ. ಈ ಒಂದು ಬಿಲ್ ತಂದಿದ್ರಲ್ಲ ಹೊಸದಾಗಿ, ಇದರ ಪ್ರಕಾರ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಪಾರ್ಲಿಮೆಂಟ್ ಅಲ್ಲಿ ಈಗ ಮಹಿಳಾ ಮೀಸಲಾತಿಯನ್ನ ಸೆಪರೇಟ್ ಆಗಿ ತಂದು ಪಾಸ್ ಆಗಿದ್ದಂತಹ ಬಿಲ್ ನ ಈಗ ಅದಕ್ಕೆ ಕಂಡೀಷನ್ ಹಾಕಿದ್ರು ಇವರು. ಮಹಿಳಾ ಮೀಸಲಾತಿ ಬರ್ಬೇಕಂದ್ರೆ ನೀವುಗಳು ಈ ಕಂಡೀಷನ್ ಒಪ್ಕೋಬೇಕು ಅಂತ. ಯಾವ ಕಂಡೀಷನ್ ಅದು? ಇವಾಗ ಉತ್ತರ ಪ್ರದೇಶ 80 MP ಗಳನ್ನ ಕಳಿಸುತ್ತೆ ಪಾರ್ಲಿಮೆಂಟ್ಗೆ, ಕರ್ನಾಟಕ 28 MP ಗಳನ್ನ ಕಳಿಸುತ್ತೆ. ಇದು ಅನ್ಯಾಯನೇ ಆಗ್ಲೇ ಆಗಿರೋದು. ಬಟ್ ಪಾಪ್ಯುಲೇಷನ್ ಪ್ರಕಾರ 1970s ಸೆನ್ಸಸ್ ಪ್ರಕಾರ, 1971 ಸೆನ್ಸಸ್ ಪ್ರಕಾರ ಅದು ಫ್ರೀಸ್ ಆಗಿದೆ. ನಾವು ಎಲ್ಲ ಒಪ್ಕೊಂಡು ಹಾಗೆ ಹೋಗ್ತಾ ಇದೀವಿ. ಇವ್ರೇನ್ ಹೇಳ್ತಾರೆ, 2011 ಸೆನ್ಸಸ್ ಮೇಲೆ ನಾವು ಡಿಲಿಮಿಟೇಷನ್ ಮಾಡ್ತೀವಿ. ಈ ಸೀಟ್ಸ್ ಗಳೇನಿದೆ, ಈಗ ಇರುವಂತ ಸೀಟ್ಸ್ ಅಲ್ಲೇ 50% ಜಾಸ್ತಿ ಮಾಡೋಣ ಅಂತ. ಅಂದ್ರೆ ಕರ್ನಾಟಕದಲ್ಲಿ 28 ಸೀಟ್ಗೆ 14 ಸೀಟ್ ಆಡ್ ಆಗಿ 42 ಸೀಟ್ ಆಗುತ್ತೆ. ಉತ್ತರ ಪ್ರದೇಶಕ್ಕೆ 80 ಸೀಟ್ ಜೊತೆ 40 ಆಡ್ ಆಗಿ 120 ಆಗುತ್ತೆ.
ಇವಾಗ 28-80 ಮಧ್ಯೆ ಇರುವಂತಹ ಅಂತರಾನೇ 52 ಸೀಟ್ ಜಾಸ್ತಿ ಇದಾರ ಅವರು. ಅವ್ರಿಗೆ 120, ನಮಗ್ 42 ಕೊಟ್ಟಾಗ 78 ಸೀಟ್ ಜಾಸ್ತಿ ಇರ್ತಾರ ಅವರು. ನೀವು ಯೋಚನೆ ಮಾಡಿ, ಸೆಂಟ್ರಲ್ ಅಲ್ಲಿ ಇಷ್ಟು MP ಸೀಟ್ಗಳು ಅವ್ರು ಜಾಸ್ತಿ ಇದ್ರೆ ನಮಗೆ ಭವ್ಯ ಅವರೇ, ಈಗ ನೀವು ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಮಾತಾಡ್ತಾ ಒಂದ್ ಸೆಕೆಂಡ್, ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಕಾಂಗ್ರೆಸ್ ಕಡೆಯಿಂದ ಲಿಂಕ್ ಮಾಡೋದಕ್ಕೆ ಯಾಕೆ ಲಿಂಕ್ ಮಾಡ್ಬೇಕಿತ್ತು? ವಿಮೆನ್ ರಿಸರ್ವೇಶನ್ ಪಾಡಿಗೆ ಅದನ್ನ ಮಾಡ್ಬಿಟ್ಟು ಇವಾಗ ನಾವ್ ಇನ್ಫ್ಯಾಕ್ಟ್ ಹೇಳಿದ್ವಿ 2023ರಲ್ಲಿ ಇವಾಗೆ ಪಾಸ್ ಮಾಡ್ಬಿಡಿ, ಏನಕ್ಕೆ 28ವರೆಗೂ ಕಾಯ್ಬೇಕು, 24ಕ್ಕೆ ಪಾಸ್ ಮಾಡಿ ಬಿಲ್ನ ಅಂತ ಹೇಳಿದ್ವಿ. ಬಟ್ ಒಪ್ಪಿದ್ರ ಅವರು? ಇಲ್ಲ, ಅವರೇ ಪಾಸ್ ಮಾಡಿ ಆದ್ರೂ ನಾವು ಸಪೋರ್ಟ್ ಮಾಡಿದ್ವಿ. ಸಪೋರ್ಟ್ ಮಾಡಿದಂತಹ ಬಿಲ್ ನ ಇವಾಗ ಚೇಂಜ್ ಮಾಡ್ಬಿಟ್ಟು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆದ್ರೆ ದಕ್ಷಿಣ ರಾಜ್ಯದ ಹೆಣ್ಣು ಮಕ್ಕಳಿಗೂ ಅನ್ಯಾಯ. ಇಲ್ಲಿ ಬರೀ 14 ಸೀಟ್ ಸಿಗುತ್ತೆ ನಮ್ಗೆ. ಉತ್ತರ ಪ್ರದೇಶದಲ್ಲಿ 40 ಜನ ಹೆಣ್ಮಕ್ಳು ಇರ್ತಾರೆ ಮೇಡಮ್. ಹೆಂಗ್ ಒಪ್ಪಕ್ ಸಾಧ್ಯ ನಾವುಗಳು? ನಮ್ಮ ಹೆಣ್ಣು ಮಕ್ಳಿಗೂ ಅನ್ಯಾಯ, ನಮ್ಮ ರಾಜ್ಯಕ್ಕೂ ಅನ್ಯಾಯ. ನಾವು ಕೊಡೋ ₹1 15 ಪೈಸೆ ಬರುತ್ತೆ ಮೇಡಮ್ ವಾಪಸ್ಸು ಸರ್ಕಾರದಿಂದ. ಅದೇ ಬಿಹಾರಕ್ಕೆ ₹1 ಕೊಟ್ರೆ ಬಿಹಾರ ₹6 ಹೋಗುತ್ತೆ. ಇವಾಗ್ಲೇ ಈ ಅನ್ಯಾಯ ನಡೆಯುವಾಗ ಅಲ್ಲಿ ಇನ್ನ ಹೆಚ್ಚು ಜನ ಅವ್ರ ಕಡೆಯಿಂದ ಕೂತ್ರೆ ನಮ್ಮ ಹೆಣ್ಮಕ್ಳು ಕಡಿಮೆ ಕೂತ್ಕೋತಾರೆ, ನಮ್ಮ ಟೋಟಲ್ MPs ಕಡಿಮೆ ಕೂತ್ಕೋತಾರೆ. ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಇದನ್ನ ಒಪ್ಕೊಳಕ್ಕೆ? ಭವ್ಯ ಪ್ಲೀಸ್ ಬಿ ಆನ್ಲೈನ್. ಲಕ್ಷ್ಮಿ ಅವರೇ, ಈಗ ಚುನಾವಣೆ ದೃಷ್ಟಿಯಿಂದ ನಾವು ಮಾಡಿದ್ದಲ್ಲ ಅಂತಂದ್ರಿ. ಭವ್ಯ ಅವರು ಒಂದು ಕ್ವೆಶ್ಚನ್ ರೈಸ್ ಮಾಡಿದ್ರು. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ, ತಮಿಳುನಾಡಲ್ಲಿ ಈಗ ಚುನಾವಣೆ ಇದೆ 2ನೇ ಹಂತದಲ್ಲಿ. ಈ ಸಂದರ್ಭದಲ್ಲೇ ವಿಶೇಷ ಅಧಿವೇಶನ ಯಾಕೆ? ಇವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಇದನ್ನ ಚುನಾವಣೆ ಆದ್ಮೇಲೆನೆ ಕರಿಬಹುದಾಗಿತ್ತು, ಬಿಲ್ ಪಾಸ್ ಮಾಡಿಸಬಹುದಾಗಿತ್ತಲ್ಲ, ವಿಪಕ್ಷಗಳನ್ನ ಇಲ್ಲಿ ವಿಶ್ವಾಸಕ್ಕೆ ತಗೊಂಡು. ಲಕ್ಷ್ಮೀರೇ, ನೀವು ವಾಯ್ಸ್ ನಮಗೆ ರೀಚ್ ಆಗ್ತಾ ಇಲ್ಲ. ಮತ್ತೆ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಭವ್ಯ ಅವರೀಗ ಮತ್ತೊಂದು ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ. ಯಾಕಂದ್ರೆ ನಿಮ್ಮ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಅವರು ಹೇಳ್ತಾರೆ, ಇಲ್ಲಿ OBC ಮತ್ತೆ ಮುಸ್ಲಿಂ ರಿಸರ್ವೇಶನ್ ಬಗ್ಗೆ ಇಲ್ಲಿ ಗೊಂದಲ ಇದೆ, ಹಂಗಾಗಿ 33% ರಿಸರ್ವೇಶನ್ ನಾವು ಒಪ್ಕೊಳ್ಳೋದು ಹೆಂಗೆ? ಹಂಗಾದ್ರೆ ಇಲ್ಲಿ ಸಂವಿಧಾನ ವಿರೋಧಿ ನಿಲುವನ್ನ ಕಾಂಗ್ರೆಸ್ ತಾಳ್ತಾ ಇಲ್ವಾ? ಸಂವಿಧಾನ ವಿರೋಧಿನ ಮೇಡಮ್? ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಕ್ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾವ್ ಹೇಳಿದ್ದು ಈಗ ಸೆನ್ಸಸ್ ಏನ್ ನಡೆಯುತ್ತಲ್ಲ, 2023ರಲ್ಲಿ ನಾವೆಲ್ಲ ಪಾಸ್ ಮಾಡಿದ್ವಲ್ಲ ವಿಮೆನ್ ರಿಸರ್ವೇಶನ್ ಬಿಲ್, ಅದ್ರ ಪ್ರಕಾರ ಅವ್ರು ಮೊದ್ಲು ಸೆನ್ಸಸ್ ಮಾಡ್ಬೇಕು, ಮತ್ತೆ ಡಿಲಿಮಿಟೇಷನ್ ಮಾಡ್ಬೇಕು, ಆಮೇಲೆ ಅಪ್ಲೈ ಆಗ್ಬೇಕಿತ್ತು ಅಲ್ವಾ? ನಾವ್ ಅದ್ ಬೇಡ 24ರಲ್ಲೇ ಮಾಡಿ ಅಂದ್ರೂ ಅವ್ರು ಮಾಡ್ಲಿಲ್ಲ. ಓಕೆ, ಅದಕ್ಕೂ ನಾವು ಒಪ್ಕೊಂಡ್ವಿ. ಆ ಸೆನ್ಸಸ್ ಅಲ್ಲಿ ಕಾಸ್ಟ್ ಸೆನ್ಸಸ್ ಮಾಡ್ಬೇಕಾಗಿತ್ತು. ಅದನ್ನ ತಪ್ಸೋದಕ್ಕೆ ಕಾಸ್ಟ್ ಸೆನ್ಸಸ್ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಜನ OBC ಇದಾರೆ, ಯಾವ್ಯಾವ ಜಾತಿಯವ್ರಿದ್ದಾರೆ, ಯಾವ್ಯಾವ ಧರ್ಮದವ್ರಿದ್ದಾರೆ ಅಂತ ಆಚೆ ಬರುತ್ತೆ. ದೇಶದ ನಂಬರ್ಸ್, ದಲಿತರು ಎಷ್ಟು ಜನ ಇದ್ದಾರೆ ಅಂತ. ಅದರ ಅಕಾರ್ಡಿಂಗ್ ಟು ದಟ್, ಅದರ ಪ್ರಕಾರ ಎಷ್ಟು ಹೆಣ್ಣು ಮಕ್ಕಳಿಗೆ ಅದ್ರ ಪ್ರಕಾರ ರಿಸರ್ವೇಶನ್ ಬರುತ್ತೆ ವಿತಿನ್ ಹೆಣ್ಮಕ್ಳು. ಅಂದ್ರೆ ಅದನ್ನೆಲ್ಲ ಮಾಡ್ಬೇಕಾಗಿತ್ತು ಅವ್ರು. ಅವ್ರು ಏನ್ ಹೇಳ್ತಾರೆ, ಇದರಿಂದ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ. 2023ರಲ್ಲಿ ಗೊತ್ತಿರ್ಲಿಲ್ವಾ ಡಿಲೇ ಆಗುತ್ತೆ ಅಂತ? ಜೊತೆಗೆ ಕಾಸ್ಟ್ ಸೆನ್ಸಸ್ ನಿಮ್ಮ ಒಂದು ಕೋಲಿಷನ್ ಅಲ್ಲಿ ಇರುವಂತಹ ಬಿಹಾರ ರಾಜ್ಯ 6 ತಿಂಗಳಲ್ಲಿ ಮಾಡುತ್ತೆ ಕಾಸ್ಟ್ ಸೆನ್ಸಸ್ ನ. ತೆಲಂಗಾಣ ಗವರ್ಮೆಂಟ್ ಕೂಡ 6 ತಿಂಗಳಲ್ಲಿ ಮಾಡುತ್ತೆ. ನಿಮ್ಗೆ ಯಾಕೆ ಜಾಸ್ತಿ ಟೈಮ್ ತಗೊಳುತ್ತೆ? ಇಷ್ಟ ದಿನ ಏನ್ ಮಾಡ್ತಿದ್ರಿ? 2023ರಲ್ಲಿ ಪಾಸ್ ಆಯ್ತಲ್ಲ ಬಿಲ್, 24 ಬಜೆಟ್ ಅಲ್ಲೇ ಹಾಕ್ಬೋದಿತ್ತಲ್ವಾ ಸೆನ್ಸಸ್ ಮಾಡಕ್ಕೆ? ಇಷ್ಟೊತ್ತಿಗೆ ಸೆನ್ಸಸ್ ಮುಗ್ದೋಗ್ತಿತ್ತು. ಇವಾಗ ಡಿಲಿಮಿಟೇಷನ್ ಸ್ಟಾರ್ಟ್ ಮಾಡ್ಬೋದಿತ್ತು. ಇಲ್ಲ, ಈ ಸಲ ಬಜೆಟ್ ಅಲ್ಲೂ ಹಾಕಿಲ್ಲ ಸೆನ್ಸಸ್ ಮಾಡ್ತೀವಿ ಅಂತ. ಸೊ ಅವ್ರಿಗೆ ಇಂಟೆನ್ಷನ್ ಇರ್ಲಿಲ್ಲ ವಿಮೆನ್ ರಿಸರ್ವೇಶನ್ ತರೋದು ಅಂತ. ಅವ್ರಿಗೆ ಗೊತ್ತಿತ್ತು ಏನು, ಈ ಎಲೆಕ್ಷನ್ ಅಲ್ಲಿ ಹೆಣ್ಣು ಮಕ್ಕಳ ಹೆಸರು ಹೇಳ್ಕೊಂಡು ನೋಡಿ ಅಪೋಸಿಷನ್ ಹೆಣ್ಮಕ್ಳ ವಿರುದ್ಧ ಅಂತ ಹೇಳಕ್ ಹೋದ್ರು. ಇವಾಗ ಏನಾಗ್ತಿದೆ, ರಾಜ್ಯದಲ್ಲಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಿರೋದು ಅಲ್ವಾ? ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಸೀಟ್ ಸಿಗಲ್ಲ ನಮ್ಮ ರಾಜ್ಯಕ್ಕೆ. ಸೊ ನಾಡದ್ರೋಹಿಗಳಾಗ್ಬಾರ್ದು. ನಾನು ಕರ್ನಾಟಕ ಬಿಜೆಪಿಗೆ ಹೇಳೋದಿಷ್ಟೇ, ಪಕ್ಷ ಮೊದ್ಲು ಬರ್ಬಾರ್ದು, ಕರ್ನಾಟಕ ಮೊದ್ಲು ಬರ್ಬೇಕು. ನಾಡದ್ರೋಹಿಗಳಾದ್ರೆ ಜನ ಬುದ್ಧಿ ಕಲಿಸ್ತಾರೆ. ಇಲ್ಲ, ನಿಜವಾಗ್ಲೂ ಪ್ರಮುಖ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಇದ್ದಿದ್ರೆ ಮಹಿಳಾ ಮೀಸಲಾತಿ ಅನ್ನೋದು ಯಾವತ್ತೂ ಸಿಕ್ಬಿಡ್ತಿತ್ತು. ಸಬಲೀಕರಣ ಅನ್ನೋದು ರಾಜಕೀಯದಲ್ಲಿ ಯಾವತ್ತೂ ಆಗ್ತಿತ್ತು. ಪವರ್ ಶೇರಿಂಗ್ ಅಂತ ಬಂದಾಗ ಮಹಿಳೆಯರಿಗೆ ಯಾಕೆ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾರೆ? ಹಂಗಾದ್ರೆ ಟಿಕೆಟ್ ವಿಷಯ ತಗೊಳ್ಳಿ. ಈಗ ಹೊರಗಡೆ ಬೆಂಬಲ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಸಮಾನತೆ ಬಗ್ಗೆ. ಟಿಕೆಟ್ ಹಂಚಿಕೆ ಎಷ್ಟು ಮಟ್ಟಿಗೆ ಸಮಾನ ರೀತಿಯಲ್ಲಿ ಆಗುತ್ತೆ ಮಹಿಳೆಯರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ? ಅದು ನನ್ ಪಾಯಿಂಟ್. ಕಾಂಗ್ರೆಸ್ ಕೊಡೋದಿಲ್ಲ ಟಿಕೆಟ್, ಬಿಜೆಪಿನೂ ಕೊಡೋದಿಲ್ಲ, ಯಾವುದೇ ಪಕ್ಷ ಕೊಡೋದಿಲ್ಲ. ಅದಕ್ಕೆ ಬೇಕಾಗಿದ್ದು ಬಿಲ್.
ಡಿಲಿಮಿಟೇಷನ್ ಲಿಂಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. 543ಕ್ಕೆ ತಂದ್ಬಿಡ್ಬೋದಿತ್ತು ಈ ಬಿಲ್. ಆಮೇಲೆ ಡಿಲಿಮಿಟೇಷನ್ ಆದ್ಮೇಲೆ ಹೊಸ ನಂಬರ್ಗೂ ಅಪ್ಲೈ ಮಾಡ್ಬೋದಿತ್ತು. ಯಾಕೆ ಲಿಂಕ್ ಮಾಡಿದ್ರಿ ನೀವು? ನಾವ್ ಹೇಗೆ ನಮ್ಮ ರಾಜ್ಯಕ್ಕಾಗೋ ಅನ್ಯಾಯನ ತಡ್ಕೊಂಡು ಈ ಒಂದು ಪ್ರತಿಯೊಂದು ರಾಜ್ಯ, ನಾನ್ ಕರ್ನಾಟಕದೊಳಗಿದ್ರಿಂದ ನನ್ ರಾಜ್ಯ ಅಂತ ಹೇಳ್ತಾ ಇದ್ದೀನಿ, ಹಲವಾರು ರಾಜ್ಯ, ಯಾವ ರಾಜ್ಯ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದೀವೋ ನಮ್ಗೆಲ್ಲ ಪನಿಷ್ಮೆಂಟ್ ಅವ್ರು ತಂದಂತಹ ಡಿಲಿಮಿಟೇಷನ್. ಅದೇ ಜನಸಂಖ್ಯೆನ ನಿಯಂತ್ರಣ ಮಾಡ್ತಿಲ್ಲ, ಅಭಿವೃದ್ಧಿನೂ ಆಗ್ತಿಲ್ಲ. ನಮ್ ದುಡ್ಡಲ್ಲಿ ಅವ್ರಿಗೆ ಖರ್ಚು ಮಾಡ್ಕೊಂಡ್ ಇದಾರೆ ಯಾರು? ಬಿಹಾರ, ಉತ್ತರ ಪ್ರದೇಶ. ಪ್ಲೀಸ್ ಬಿ ಆನ್ಲೈನ್. ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಲಕ್ಷ್ಮಿ ಅಶ್ವಿನ್ಗೌಡ ಅವರೇ. ಲಕ್ಷ್ಮಿ ಅವರೇ, ಈಗ ಭವ್ಯ ಅವ್ರು ಹೇಳ್ತಾ ಇದ್ರು, ಈಗ ಇಚ್ಛಾಶಕ್ತಿ ಅನ್ನೋದು ನಿಜವಾಗ್ಲೂ ಇದ್ದಿದ್ರೆ ಸಬಲೀಕರಣ ಅಂತ ಹೇಳಿ ಮಹಿಳೆಯರ ಹೆಸರಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಯಾಕೆ ವಿಶೇಷ ಅಧಿವೇಶನ ಕರೆದ್ರು? ಆಮೇಲೆ ಎಲೆಕ್ಷನ್ ಮುಗಿದ ಮೇಲೆ ಅದನ್ನ ಮಾಡ್ಬೋದಾಗಿತ್ತಲ್ಲ, ಪ್ರತಿಪಕ್ಷದವ್ರನ್ನು ವಿಶ್ವಾಸಕ್ಕೆ ತಗೋಬಹುದಾಗಿತ್ತಲ್ಲ. ನೋಡಿ, ಅವ್ರ ಬಾಲಿಶವಾಗಿರೋ ವರ್ತನೆ ಬಗ್ಗೆ ನಗಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಈ ವರ್ಷ ಮಾಡಿದ್ರೆ 2 ರಾಜ್ಯದಲ್ಲಿ ಎಲೆಕ್ಷನ್ ಇದೆ, ನೆಕ್ಸ್ಟ್ ಇಯರ್ ಮಾಡಿದ್ರೆ ಉತ್ತರ ಪ್ರದೇಶದ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡ್ತಿದ್ದೀರಾ ಅಂತೀರಾ? ನಿಮ್ ಅವರ ಉದ್ದೇಶ ಏನು, ಅವರ ಸಮಸ್ಯೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಒಂದು, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಅವರ ಒಂದು ಪಾರ್ಟಿ ಪೊಲಿಟಿಕ್ಸ್ ಇಂದ ಮೇಲೆ ಎದ್ದು ಮಹಿಳಾ ಮೀಸಲಾತಿಯನ್ನ ಕೊಡಬಲ್ಲಂತಹ ಒಂದು ಛಾತಿ, ಧೈರ್ಯ, ರಾಜಕೀಯ ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ನಾಚಿಕೆ ಆಗ್ಬೇಕು ಅವ್ರಿಗೆ. ಕಳೆದ 60 ವರ್ಷಗಳಿಂದ ಏನ್ ಮಾಡ್ತಿದ್ರು? UPA ಸರ್ಕಾರ 10 ವರ್ಷದ ನೀವು ಅಧಿಕಾರದಲ್ಲಿ ಇದ್ರಿ ಅಲ್ವಾ? ಮಹಿಳಾ ಮೀಸಲಾತಿ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತಲ್ಲ, ಲೋಕಸಭೆಯಲ್ಲಿ ಯಾಕೆ ಮಂಡಿಸ್ಲಿಲ್ಲ? ನೀವು RJD ಪಕ್ಷ, ಸಮಾಜವಾದಿ ಪಕ್ಷದ ಹಿತದೃಷ್ಟಿನೇ ಹೆಚ್ಚು ನಿಮ್ಗೆ. ಮಹಿಳೆಯರ ಒಂದು ಮೀಸಲಾತಿ ವಿಚಾರ ನಿಮಗ್ ಬೇಡ. ಮಹಿಳೆಯರು ವೋಟ್ ಬ್ಯಾಂಕ್ ಆಗಿರ್ಬೇಕು, ಮಹಿಳೆಯರಿಂದ ನಿಮ್ಮ ಅಭಿವೃದ್ಧಿ ಆಗ್ಬೇಕು, ಆದ್ರೆ ಮಹಿಳೆಯರ ಅಭಿವೃದ್ಧಿ ಆಗ್ಬಾರ್ದು. ಎರಡನೇದಾಗಿ ನಿಮ್ಮನ್ನೇ ಕೇಳ್ತೀನಿ, ನಾನು ಒಂದು ಖಾಸಗಿ ಒಂದು ಪ್ರಶ್ನೆ ಕೇಳ್ತೀನಿ ಭವ್ಯ ಅವರೇ. ಮಹಿಳಾ ಮೀಸಲಾತಿ ಬಿಲ್ ಬಂದಿಲ್ಲ ಅಂದ್ರೆ ನಿಮ್ಮ ಪಕ್ಷದ ಟಾಪ್ ಲೀಡರ್ಸ್ ಏನಿದ್ದಾರೆ, ನಿಮ್ಗೆ ಯಾವ್ದಾದ್ರು ಒಂದು ಚುನಾವಣೆನಲ್ಲಿ, ಫರ್ಗೆಟ್ ಅಬೌಟ್ ಅಸೆಂಬ್ಲಿ ಅಂಡ್ ದ ಪಾರ್ಲಿಮೆಂಟ್, ಕಾರ್ಪೊರೇಟ್ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡ್ತಾರ ಕೇಳಿ. ನಿಮ್ಗೆ ರಾಜಕೀಯ ಹಿನ್ನೆಲೆ ಇಲ್ಲ, ಓದ್ಕೊಂಡ್ ಬಂದಿದ್ದೀರಾ, ಉನ್ನತ ಸಂಸ್ಕಾರದಿಂದ ಬಂದಿದ್ದೀರಾ. ಈ ಹಿನ್ನೆಲೆಯನ್ನ ಮಾನದಂಡ ಇಟ್ಕೊಂಡು ನಿಮ್ಗೆ ಏನಾದ್ರೂ ರಾಜಕೀಯ ರೆಪ್ರೆಸೆಂಟೇಷನ್ ಸಿಗುತ್ತಾ? ರಾಜಕೀಯ ಸಬಲೀಕರಣ ಆಗುತ್ತಾ? ಎಂತದ್ದು ಇಲ್ಲ. ನೀವು ಇದನ್ನೆಲ್ಲ ಮರೆಮಾಚಿ ನೀವು ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗ್ಬಾರ್ದು ಅನ್ನುವಂತಹ ಒಂದು ದುಷ್ಟ ಬುದ್ಧಿಯನ್ನ ಮನಸ್ಸಲ್ಲಿಟ್ಕೊಂಡು ಇಲ್ಲ ಸಲದ ದಕ್ಷಿಣ ಭಾರತದ ಕಾರ್ಡು, ನಂಬರ್ಸ್, ರೆಪ್ರೆಸೆಂಟೇಷನ್ ಮೋಸ ಅಂತ ಹೇಳ್ತಾ ಇದ್ದೀರಾ. ಓಕೆ ಭವ್ಯ, ನಾನ್ ಮಾತಾಡ್ಬೋದು. 2010 ಬಗ್ಗೆ ಪ್ರಸ್ತಾಪ ಮಾಡಿದ್ರು. 10 ವರ್ಷ UPA ಗವರ್ಮೆಂಟ್ ಇತ್ತು, ಅವಾಗ ಮಹಿಳೆಯರ್ ನೆನಪಾಗ್ಲಿಲ್ವಾ ನಿಮ್ಗೆ? ಹೌದು. ನೋಡಿ ಮೇಡಮ್, ಮತ್ತೆ ನಾವು ನಮ್ಮ ಪಕ್ಷದಿಂದ ಚಾನ್ಸ್ ಕೊಡಿ, ನಂಗೆ ನಾನ್ ಮಾತಾಡ್ತೀನಿ. ಖಂಡಿತ ಒಂದ್ ಚಾನ್ಸ್ ಕೊಡಿ. ನಿಮ್ಗೆ ಮಹಿಳಾ ರಿಸರ್ವೇಶನ್ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಾದ್ರೂ ನಿಂತ್ಕೊಳ್ಳಕ್ಕೆ ನಿಮ್ ಪಾರ್ಟಿ ಲೀಡರ್ಸ್ ನಿಮ್ಗೆ ಚಾನ್ಸ್ ಕೊಡ್ತಾರ? ನಿಮ್ಮ ಆತ್ಮಸಾಕ್ಷಿಯನ್ನ ಮುಟ್ಕೊಂಡು ಹೇಳಿ ಭವ್ಯ ಅವ್ರೆ. ನಿಮ್ಮನ್ ಬಿಡಿ, ಮಧ್ಯಮ ವರ್ಗದಿಂದ ಬಂದ ಸುಶಿಕ್ಷಿತ ಬ್ಯಾಕ್ ಗ್ರೌಂಡ್ ಇಂದ, ಹಿನ್ನೆಲೆಯಿಂದ ಬಂದ ಅದನ್ನ ಆಗ್ಲೇ ಭವ್ಯ ಹೇಳ್ಬಿಟ್ರು ಲಕ್ಷ್ಮಿ ಅವರ. ಏನ್ ಗೊತ್ತಾ, ಬಿಜೆಪಿ ಇದೆ, ಕಾಂಗ್ರೆಸ್ ಅಲ್ಲೂ ಪರಿಸ್ಥಿತಿ ಇದೆ. ನಿಮ್ಮ ಹಳದಿ ಕಂಗಳು, ನಿಮ್ಮ ಇಬ್ಬಂದಿ ನೀತಿ, ನಿಮ್ಮ ಒಂದು ಮಹಿಳೆಯರಿಗೆ ಮಾಡ್ತಾ ಇರುವಂತ ಮೋಸನ ಮರೆಮಾಚ್ಲಿಕ್ಕೆ ದಕ್ಷಿಣ ಭಾರತ ನಂಬರ್ಸ್ ಮೋಸ ಅಂತ ಹೇಳ್ತಿರಲ್ಲ. ಸೆನ್ಸಸ್ ನ ಲಿಂಕ್ ಮಾಡ್ಬೇಕು ಅಂತ ಹೊರಟ್ರೆ 34ರ ತನಕನೂ ನಾವು ಮಹಿಳಾ 2047ಕ್ಕೆ ವಿಕಸಿತ ಭಾರತಕ್ಕೆ ಮಹಿಳೆಯರು ಅಡಿಪಾಯ ಆಗ್ಬೇಕು. ಇವತ್ತಿನಿಂದನೇ 2029ರಿಂದನೇ ಬಿಜೆಪಿ ಪಕ್ಷದಲ್ಲ, ಎಲ್ಲಾ ಪಕ್ಷದಲ್ಲೂ 33% ಮಹಿಳೆಯರು ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಯಲ್ಲಿ ಮೊಳಗ್ಬೇಕು, ಅವರು ಕೊಡುಗೆಯಾಗಿ ನಿಲ್ಬೇಕು ಅಂತ ಹೊರಟಾಗ ನೀವು ಮಾಡಿದ್ದೇನು? 2 ಪಕ್ಷದ ಚುನಾವಣೆ ಅಂತೆ. ಇಲ್ಲ ಅಂದ್ರೆ ಬಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ, ನೀವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದ್ದೀರಾ. ಯಾವ ರಾಜ್ಯದಲ್ಲಿ ಇರ್ತಾ ಇದ್ದೀರಾ? ಯಾವ ರಾಜ್ಯದಲ್ಲಿ ನಿಮ್ಮ ನೇತೃತ್ವಕ್ಕೆ ನೋಡಿ 543ರಲ್ಲಿ ಟೋಟಲ್ ಎಂಪಿಸ್ ಇರೋದೇ, ಮಹಿಳಾ ಎಂಪಿಸ್ ಇರೋದೇ 83ರಷ್ಟು. ಅಲ್ಲಿಗೆ ಟೋಟಲ್ ಆಗಿ 13.5% ಆಯ್ತು. ಲಕ್ಷ್ಮಿ ಅವರೇ, ಒಂದ್ ಸೆಕೆಂಡ್ ಭವ್ಯ ಅವರು ಅವಕಾಶ ಮಾಡ್ಕೊಂಡ, ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನೋಡಿ ಭವ್ಯ ಪ್ಲೀಸ್ ಗೋ ಹೆಡ್. ಅವ್ರು ಪರ್ಸನಲಿ ಒಂದು ಪ್ರಶ್ನೆ ಕೇಳಿದ್ರು, ರಿಸರ್ವೇಶನ್ ಇಲ್ಲದ ಟಿಕೆಟ್ ಸಿಗುತ್ತಾ? ಇಲ್ಲ, ನಾನ್ ಮಾತಾಡ್ಲಾ. ಒಂದ್ ಸೆಕೆಂಡ್ ಲಕ್ಷ್ಮಿ ಅವರೇ, ಒಂದ್ ಸೆಕೆಂಡ್. ಐತಿಹಾಸಿಕವಾಗಿ ಮಹಿಳಾ ವಿರೋಧಿ ನೀತಿಯನ್ನ ತಾಳಿದ್ದೀರಿ. ದೇಶದ 50% ಮಹಿಳೆಯರು ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಯೋಗ್ಯತೆ ಏನು ಅಂತ ತಿಳಿದಿದ್ದಾರೆ. ನೀವು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ರಲ್ಲ, ಮಹಿಳೆಯರ ಸುರಕ್ಷತೆ ಗ್ಯಾರಂಟಿಯನ್ನ ಕೊಡಬಹುದಿತ್ತಲ್ಲ. ನಿಜವಾಗ್ಲೂ ಮಹಿಳಾ ಮೀಸಲಾತಿ ನಿಮ್ಗೆ ಅವ್ರ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ರೆ ಎಷ್ಟು ದೌರ್ಜನ್ಯ ಆಯ್ತು, ದೇಶದ ಮಟ್ಟದಲ್ಲಿ ಮಹಿಳಾ ಮೀಸಲಾತಿಯನ್ನ. ಒಂದ್ ಸೆಕೆಂಡ್ ಭವ್ಯ ಪ್ಲೀಸ್ ಗೋ ಹೆಡ್. ಲಕ್ಷ್ಮಿ ಅವ್ರು ಈಗ ತಾನೇ ನನ್ನ ಬಗ್ಗೆ ಪರ್ಸನಲ್ ಆಗಿ ಕೇಳಿದ್ರು, ನನಗೆ ಸೀಟ್ ಕೊಡುತ್ತಾ ನನ್ನ ಪಕ್ಷ ಅಂತ. 100% ನಾನು ಹೇಳ್ತೀನಿ,
ಲಕ್ಷ್ಮಿ ಅವ್ರಿಗೂ ಒಂದ್ ಇತಿಹಾಸ ಇದೆ. ಅವರು ಕೂಡ JDS ಸೇರಿದ್ರು, ಅವ್ರು ಸೀಟ್ ಕೊಡ್ಲಿಲ್ಲ ನಿಮ್ಗೆ. ನೀವು ಕೂಡ ಎಜುಕೇಟೆಡ್ ಇದ್ರಿ, ಒಂದ್ ಒಳ್ಳೆ ಹುದ್ದೆಗಿದ್ರಿ, ನಿಮ್ಗೆ ಅವರು ಕೊಡ್ಲಿಲ್ಲ. ಅವ್ರ ಜೊತೆನೆ ನೀವು ಕೋಲಿಷನ್ ಅಲ್ಲಿ ಇದ್ದೀರಿ. ಈಗ ನೀವು ಬಿಜೆಪಿ ಸೇರಿದ್ರೆ ಬಿಜೆಪಿ ಅವ್ರು ನಿಮ್ಗೂ ಕೊಟ್ಟಿಲ್ಲ. ನಮ್ಮಂತ ಹೆಣ್ಮಕ್ಳಿಗೆ ಇವತ್ತು ರಿಸರ್ವೇಶನ್ ಅನ್ನೋದು ಬಹಳ ಮುಖ್ಯ. ಐ ಟೋಟಲಿ ಅಗ್ರಿ. ಹಾಗಂತ ನನ್ನ ರಾಜ್ಯಕ್ಕೆ ನಾನು ಒಬ್ಬಳ ಬಗ್ಗೆ ಯೋಚನೆ ಮಾಡ್ಕೊಂಡು ನನ್ನ ರಾಜ್ಯಕ್ಕೆ ಬೇರೆ ಹೆಣ್ಮಕ್ಳಿಗೆ, ಬೇರೆ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಮೋಸ ಆಗೋದನ್ನ ನಾನು ಒಪ್ಕೋಬೇಕಾ? ನಾನು ಒಬ್ಳಗ್ ಸೀಟ್ ಸಿಗ್ಲಿ ಅಂತ? ಐ ಆಮ್ ನಾಟ್ ಗೋನಾ ಡೂ ದಟ್. ದಟ್ ಇಸ್ ನಾಟ್ ಲೀಡರ್ಶಿಪ್. ಲಕ್ಷ್ಮಿ ಅವರೇ, ಲೆಟ್ ಮೀ ಫಿನಿಶ್. ಮಾಡಿ, ಇಲ್ಲ ನಾನು ಮಾತಾಡ್ತೀನಿ. ಓಕೆ, ನಾನ್ ಹೇಳ್ತೀನಿ ಲಕ್ಷ್ಮಿ ಅವರೇ, ನೀವ್ ಹೇಳಿದ್ರಿ ಮ್ಯಾಥಮೆಟಿಕ್ಸ್ ಕಲ್ತೀರಾ ಅಂತ. ನಾನು ಮಾತಾಡಿದಂತಹ ಮ್ಯಾಥಮೆಟಿಕ್ಸ್ ನಾನು ಪೊಲಿಟಿಕ್ಸ್ ಅಲ್ಲಿ ಓದೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಜನ ಒಪ್ಬೇಕಷ್ಟೇ ನಮ್ಮನ್ನ. ನಾನು ಓದ್ಕೊಂಡ್ ಬಂದಿರ್ಬೋದು, ಜನ ಒಪ್ಬೇಕು ನಾನು ನನ್ನ ಒಂದು ಮಾತಿಗೆ ಸರಿಯಾಗಿರ್ಬೇಕು, ನನ್ನ ಐಡಿಯಾಲಜಿಗೆ ಬದ್ಧತೆ ತೋರಿಸ್ಬೇಕು ಅಷ್ಟೇ. ನಾನು ಇಲ್ಲಿ ಎಲೆಕ್ಟ್ ಆಗ್ಬೇಕಂದ್ರೆ ನಾನು ಎಜುಕೇಶನ್ ಎಲ್ಲ ಮ್ಯಾಟರ್ ಆಗಲ್ಲ. ಲಕ್ಷ್ಮಿ ಅವರೇ, ನಿಮ್ದು ಮ್ಯಾಟರ್ ಆಗಲ್ಲ, ನಂದು ಮ್ಯಾಟರ್ ಆಗಲ್ಲ. ನಾನು ಹೇಳ್ತಿರೋದು, ನೀವು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡಿದ್ರಿ. ಮ್ಯಾಥಮೆಟಿಕ್ಸ್ ಅನ್ನೋದು ಏನಂದ್ರೆ ಅದಕ್ಕೆ ಪಕ್ಷ ಇಲ್ಲ. ನಾನೀಗ ಕೊಟ್ಟಂತಹ ಸಂಖ್ಯೆಯಲ್ಲಿ ಏನಾದ್ರೂ ತಪ್ಪಿದ್ಯಾ? ನನ್ನ ರಾಜ್ಯಕ್ಕೆ ಮೋಸ ಆದ್ರೆ ನಾನು ಸುಮ್ನೆ ಇರ್ಬೇಕಾ? ನಾನ್ ಸುಮ್ನಿರೋದಿಲ್ಲ. ನೀವು ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆ ಇದೆಯೋ ನನ್ನ ರಾಜ್ಯಕ್ಕೆ ನನ್ನ ನಿಷ್ಠೆ ಅಷ್ಟಿದೆ. ಅದಕ್ಕೂ ಕ್ವಿಕ್ ಆಗಿ ರಿಯಾಕ್ಷನ್ ತಗೋಬಿಡ್ತೀನಿ. ನಿಮ್ಮ ಗವರ್ಮೆಂಟ್ ಇತ್ತು, UPA ಗವರ್ಮೆಂಟ್ 10 ವರ್ಷ. ಅವಾಗ ಏನಾಯ್ತು? 2010ರಲ್ಲೂ ಇಂಪ್ಲಿಮೆಂಟ್ ಮಾಡೋಕೆ ಅವಕಾಶ ಇತ್ತಲ್ಲ. ರಾಜ್ಯಸಭೆಯಲ್ಲಿ ಆಗುತ್ತೆ, ಲೋಕಸಭೆಯಲ್ಲಿ ಯಾಕಾಗಲ್ಲ? ಹೌದು. ನಮ್ಮ ಬಿಲ್ ನಾವು ತಂದಾಗ ನಮ್ಮ ಜೊತೆ ಇದ್ದ ಕೋಲಿಷನ್ ಪಾರ್ಟ್ನರ್ ಸಪೋರ್ಟ್ ಇಲ್ಲ, ಬಟ್ ಕಾಂಗ್ರೆಸ್ ಪಕ್ಷ ಅಂತೂ ಇತ್ತಾ? ಇವತ್ತು ನಾವ್ ಇದೀವ, ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿದ್ವಾ? ನಾವು ಪಾಸು ಕೂಡ ಮಾಡಿಸಿದ್ವಾ? ನಮ್ಮ ಇಂಡಿಯಾ ಅಲಯನ್ಸ್ ಜೊತೆನೆ 2023 ಈ ಬಿಲ್ ನ ಪಾಸ್ ಮಾಡಿಸಿದ್ವಿ ಅಲ್ವಾ? ಲಕ್ಷ್ಮಿ ಅವ್ರು ಮತ್ತೊಂದು ಪ್ರಶ್ನೆ ಕೇಳಿದ್ರು. ನಾನ್ ಕೇಳೋದು, ತಿರ್ಗಾ ಯಾಕೆ ತಂದ್ರಿ ಆ ಬಿಲ್ ನ ಈ ಅರ್ಜೆಂಟ್ ಅಲ್ಲಿ 3 ದಿನದಲ್ಲಿ ಅಂತ? ಬಟ್ ಅವ್ರು ಹೇಳಿದ್ರು, ಎಲೆಕ್ಷನ್ ಟೈಮು ಯಾವಾಗ ಬೇಕಾದ್ರೆ ಇರುತ್ತೆ, ಪ್ರತಿ ಸಲ ಇರುತ್ತೆ. 21 ಆದ್ಮೇಲೆ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಕೂತ್ಕೊಂಡು ಒಂದ್ ಸೊಲ್ಯೂಷನ್ ಬರೋಣ ಅಂತ. ನೀವು ನಾಗ್ಪುರದಿಂದ ಬಂದಿದ ತಕ್ಷಣ ಅಡ್ವೈಸ್ RSS ಹೆಡ್ ಕ್ವಾರ್ಟರ್ಸ್ ಇಂದ ತಂದ್ಬಿಟ್ರೆ ಇಡೀ ದೇಶ ಗಾಂಧಿ ಅವರು ಹೇಳ್ತಾರಮ್ಮ. ಸೋನಿಯಾ ಗಾಂಧಿ ಅವರು ಮಾತಾಡ್ತಾರೆ. ಡಿಲಿಮಿಟೇಷನ್ ಯಾವ ಚೀಫ್ ಮಿನಿಸ್ಟರ್ ನ ಕನ್ಸಲ್ಟ್ ಮಾಡಿದ್ರಿ ನೀವು? ಯಾವ ಅಪೋಸಿಷನ್ ಲೀಡರ್ಸ್ ನ ಕನ್ಸಲ್ಟ್ ಮಾಡಿದ್ರಿ ನೀವು? ನಿಮ್ ಪಾಡಿಗೆ ನಿಮ್ ಕನ್ಸಲ್ಟ್ ಬಿದ್ದಿದ್ದಂಗೆ ಎದ್ ಬಂದು ಹೇಳಿದ ತಕ್ಷಣ ಎಲ್ಲ ದೇಶ ಒಪ್ಬಿಟ್ಟು ಸೈನ್ ಹಾಕ್ಬಿಡ್ಬೇಕಾ? ನಮ್ಗೆ ಅನ್ಯಾಯ ಆದ್ರೂ ಸುಮ್ನೆ ಇರ್ಬೇಕಾ? ನಾಡ ದ್ರೋಹಿಗಳಾಗ್ಬಾರ್ದು ಏನೇ ಆದ್ರೂ. ಇಲ್ಲಿ ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೂ ದ್ರೋಹನ ಯಾಕೆ? ನಮಗ್ ಬರೀ 14 ಸೀಟ್ ಸಿಗುತ್ತೆ. ಉತ್ತರ ಪ್ರದೇಶದಲ್ಲಿ 40 ಜನ ಹೆಣ್ಮಕ್ಳಿಗೆ ಸಿಗುತ್ತೆ ಸೀಟು MP ಆಗೋದಕ್ಕೆ. ಆ 14 ಜನದಲ್ಲಿ ನೀವು ಇರ್ಬೋದು, ನಾನು ಇರ್ಬೋದು ಅಷ್ಟೇ. ಬೇರೆ ಹೆಣ್ಮಕ್ಳ ಗತಿ? ಈ ಜನಸಂಖ್ಯೆ ಬಗ್ಗೆನೆ ಹೋಗ್ತಾ ಹೋದ್ರೆ ನಾವು ಜನಸಂಖ್ಯೆ ಕಂಟ್ರೋಲ್ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡ್ತಿರುವಂತಹ ನಮ್ಮಂತ ರಾಜ್ಯಗಳಿಗೆ ಪನಿಷ್ಮೆಂಟ್ ಅಲ್ವಾ ಇದು? ಇದಕ್ಕೆ ಒಪ್ಕೋಬೇಕಾ ನಾವು? ಇವತ್ತು ಹೇಳ್ತೀವಿ ಸಹಜವಾಗಿ. ಒಂದ್ ಸೆಕೆಂಡ್ ಭವ್ಯ. ಲಕ್ಷ್ಮಿ ಅವರೇ, ನಿಜವಾಗ್ಲೂ ಇಚ್ಛಾಶಕ್ತಿ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈಗಿರುವಂತ 543 ಸೀಟ್ಗಳಲ್ಲೇ 33% ರಿಸರ್ವೇಶನ್ ಕೊಡ್ಬೋದಲ್ಲ? ಎಕ್ಸಾಕ್ಟ್ಲಿ, ಅಷ್ಟೇ. ಯಾರು ಸ್ಟಾಪ್ ಮಾಡೋದಿಲ್ಲ. ನಾನ್ ಒಂದೇನ್ ಅರ್ಥ ಆಗ್ತಿಲ್ಲ ಅಂತಂದ್ರೆ, ಸ್ಪೋಕ್ಸ್ ಪರ್ಸನ್ ಬಿಡಿ, ಕಾಂಗ್ರೆಸ್ ಲೀಡರ್ಶಿಪ್ ಗೆನೆ ಬುದ್ಧಿ ಇದ್ದಂಗಿಲ್ಲ. ಯಾಕೆಂದ್ರೆ 546 ಸೀಟ್ ಇದ್ದಂಗೆನೆ ರಿಸರ್ವೇಶನ್ ಕೊಡ್ತಾ ಹೋಯ್ತು ಅಂತಂದ್ರೆ, ವೆರಿ ಬಿಗ್ ಕಾನ್ಸ್ಟಿಟ್ಯೂಯನ್ಸೀಸ್. ನಮ್ ವೈಜ್ಞಾನಿಕವಾಗಿ ಸಣ್ಣ ಸಣ್ಣ ಪಾಕೆಟ್ಸ್ ಕಾನ್ಸ್ಟಿಟ್ಯೂಯನ್ಸೀಸ್ ಮಾಡಿದ್ರೆ ಇವಾಗಿದೆ ಅಲ್ವಾ? ಕಾನ್ಸ್ಟಿಟ್ಯೂಯನ್ಸಿ ಜನತೆ ಮೇಲೆ ನೀವು ಗಮನ ಹರಿಸಬಹುದು, ಅಭಿವೃದ್ಧಿ ಕಡೆ ಗಮನ ಕೊಡಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿದ್ಯಾ ನೋಡ್ಕೋಬಹುದು. ನೋಡಿ, ನಾನು ಹೇಳ್ತಿರೋದು ವಿಮೆನ್ ರಿಸರ್ವೇಶನ್ ಬೇರೆ, ಡಿಲಿಮಿಟೇಷನ್ ಬೇರೆ ಮಾಡಿ ಅಂತ. 540 ಯಾಕೆ ಲಿಂಕ್ ಮಾಡಿದ್ರಿ? 2 ಬೇರೆ ಮಾಡಿ. ರಿಸರ್ವೇಶನ್ ಪಾಸ್ ಆಗ್ಬಿಡ್ಲಿ, ಡಿಲಿಮಿಟೇಷನ್ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ. ದಯವಿಟ್ಟು ಕೇಳಿಸ್ಕೊಳ್ಳಿ ಭವ್ಯ ಅವರೇ. ರಿಸರ್ವೇಶನ್ ಮಾಡ್ಬಿಡಿ ಲಕ್ಷ್ಮಿ, ಡಿಲಿಮಿಟೇಷನ್ ಬೇರೆ ಮಾತಾಡೋಣ. ಹೆಣ್ಮಕ್ಳಿಗೆ ಕಾಯ್ಬೇಕು, ಹೆಣ್ಮಕ್ಳಿಗೆ ಕನ್ಸೆಷನ್ ಆಗೋದು. ಡಿಲಿಮಿಟೇಷನ್ ಬೇರೆ ಮಾಡಬಹುದಿತ್ತು. ನೀವು ಹೇಳಿದ್ರೆ ಅರ್ಥ ಆಗುತ್ತೆ. ಒಂದ್ ಸೆಕೆಂಡ್ ಭವ್ಯ, ಕಾಲಾವಕಾಶ ಕಡಿಮೆ ಇದೆ. ರಿಸರ್ವೇಶನ್ ಯಾಕೆ ಲಿಂಕ್ ಮಾಡಿದ್ರಿ? ವಿಮೆನ್ ರಿಸರ್ವೇಶನ್ ಬೇರೆ ಮಾಡಬಹುದಿತ್ತು, ಯಾಕೆ ಮಾಡ್ಲಿಲ್ಲ? ಭವ್ಯ, ಈಗ ಎರಡನ್ನೂ ಯಾಕೆ ಲಿಂಕ್ ಮಾಡಿದ್ರಿ ಲಕ್ಷ್ಮಿ ಅವರೇ? ಹೋದ್ರಿ ತರಾತುರಿಯಲ್ಲಿ ಮಾಡಕ್ ಹೋದ್ರಿ, ಫೇಲ್ಯೂರ್ ಆಯ್ತು. ವಾಟ್ ನೆಕ್ಸ್ಟ್ ಈಗ ಲಕ್ಷ್ಮಿ ಅವರೇ? ಎಕ್ಸಾಕ್ಟ್ಲಿ. ತರಾತುರಿ ಯಾಕೆ? ಇವತ್ತು ಹೇಳ್ತೀವಿ 543 ತಗೊಂಬನ್ನಿ, ನಾಳೆ ಸೈನ್ ಆಗ್ತೀವಿ ಪ್ರತಿಯೊಬ್ರು. ನೀವ್ ಯಾಕೆ ಲಿಂಕ್ ಮಾಡ್ತಿದ್ದೀರಿ? ಅದ್ ಲಿಂಕ್ ಮಾಡ್ದಿರಾ ನಾಳೆ ತಗೊಂಬನ್ನಿ, ವಿಮೆನ್ ರಿಸರ್ವೇಶನ್ ಪಾಸ್ ಆಗ್ಬಿಡುತ್ತೆ. ಲಕ್ಷ್ಮಿ, ನಿಮ್ಗೆ ಒಳ್ಳೇದು, ನಮ್ಗೆ ಒಳ್ಳೇದು. ಕಾಲಾವಕಾಶ ಕಡಿಮೆ ಇದೆ, ಪ್ರೋಗ್ರಾಮ್ ಮುಗಿಸ್ಬೇಕು. ಅದಕ್ಕಿಂತ ಮುಂಚೆ ಲಕ್ಷ್ಮಿ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಲಕ್ಷ್ಮಿ ಅವ್ರು ಯಾಕೆ ಲಿಂಕ್ ಮಾಡಿದ್ರಿ? 543 ಇದ್ದಾಗ 33% ಕೊಟ್ರೆ
ಕೊಡ್ತೀರಾ, 812 ಸೀಟ್ ಆದಾಗ್ಲೂ 33% ರಿಸರ್ವೇಶನ್ ಕೊಡ್ತೀರಾ. ಏನ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಗೆ? ಅಲ್ಲ ಅದಕ್ಕೆ ಕಾಯೋದು ಯಾಕೆ ಏನ್ ನಾವು? difference ಆಗುತ್ತೆ ಅಂದ್ರೆ ಅವಕಾಶ ಬೇಗ ಸಿಗುತ್ತಲ್ಲ explain ಮಾಡ್ದೆ ಲಕ್ಷ್ಮಿ. ನೋಡಿ, ನಿಮ್ಮ ದಡ್ಡತನ ಇದ್ರಲ್ಲಿ ಲಕ್ಷ್ಮಿ ಅವರೇ ನಾನು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಕಾಂಗ್ರೆಸ್ ಪಕ್ಷದವ್ರದ್ದು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ, ಕಾಂಗ್ರೆಸ್ ಕರ್ನಾಟಕದ ಪಕ್ಷದವ್ರದ್ದು ಹೆಣ್ಮಕ್ಳು ಕಡಿಮೆ ಸಿಗುತ್ತೆ. ದಡ್ಡತನ ಮೂರ್ಖತನ ಎದ್ ಕಾಣಿಸ್ತಾ ಇದೆ. ಡಿಲಿಮಿಟೇಷನ್ ಮಾಡಿದಾಗ ಅನ್ಯಾಯ ಆಗ್ಬಾರ್ದು. ಈ ಡಿಲಿಮಿಟೇಷನ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು 50 ವರ್ಷಕ್ಕೆ ಇದು ಫ್ರೀಸ್ ಆಗುತ್ತೆ. ಇವಾಗ ಡಿಲಿಮಿಟೇಷನ್ ಯಾವ ರೀತಿ ಮಾಡ್ತೀರಿ ಅದು ಮ್ಯಾಟರ್ ಆಗುತ್ತೆ ನಮ್ಮ ರಾಜ್ಯದ 50 ವರ್ಷದ ಭವಿಷ್ಯ. ಓಕೆ, ಸರಿಯಾಗಿ ನಾವು ನಿಂತ್ಕೋಬೇಕು. ಇಲ್ಲ ಈಗ ನಾವು 30 ಒಪ್ಕೊಳ್ಳೋಕ್ಕಾಗಲ್ಲ, ವರ್ಷಗಳಿಂದ ಈ ಚರ್ಚೆ ಅಂತೂ ನಡೀತಾ ಇದೆ. formula ನ. ಮಹಿಳಾ ಸಬಲೀಕರಣ ಅನ್ನೋದು ಇನ್ನೂ ಮಾತುಗಳಲ್ಲಷ್ಟೇ ಇದೆ. ರಾಜಕೀಯ ಪಕ್ಷಗಳು ಮಾತ್ರ ಇದನ್ನ ಅಸ್ತ್ರವಾಗಿ ಮಾಡ್ಕೊಂಡಿದೆ ಅನ್ನೋದಕ್ಕೆ ಮತ್ತೊಂದ್ಸತಿ ಸಾಕ್ಷಿ ಈಗ ನಿನ್ನೆ ಸಿಕ್ಕಂಗಾಯ್ತು. ಏನೇ ಇರಲಿ, ಪರ ವಿರೋಧ ಚರ್ಚೆ ಮಧ್ಯದಲ್ಲಿ ಮಹಿಳಾ ಸಬಲೀಕರಣ ಆಗಬೇಕು ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಭವ್ಯ ನರಸಿಂಹಮೂರ್ತಿ ಅವರೇ ಮಾತನಾಡಿದಕ್ಕೆ.